ಇನ್ನು ಕೊಡಗಿನ ಹೋಮ್ ಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ರೇಪ್ ಪ್ರಕರಣ. ದೇವಿ ವಿಲ್ಲಾ ಹೋಮ್ ಸ್ಟೇ ಲೈಸೆನ್ಸ್ ಅನ್ನು ರದ್ದು ಮಾಡಿದ ಕೊಡಗು ಡಿಸಿ. ಈಗಾಗಲೇ ರದ್ದು ಮಾಡಿದ್ರು, ಆದರೆ ಲೈಸೆನ್ಸ್ ರದ್ದು ಮಾಡಿದ್ದಕ್ಕೆ ಇದೀಗ ಹೋಮ್ ಸ್ಟೇ ಅಸೋಸಿಯೇಷನ್ ಬೇಸರ ವ್ಯಕ್ತಪಡಿಸ್ತಾ ಇದೆ. ಇಂಥದ್ದೊಂದು ಆರೋಪ ಕೇಳಿ ಬರ್ತಾ ಇದೆ. ಈಗ ಆರೋಪ ಸಾಬೀತಾಗುವವರೆಗೂ ಲೈಸೆನ್ಸ್ ಅಮಾನತಿನಲ್ಲಿಡಬಹುದಾಗಿತ್ತಲ್ಲ. ಎಫ್ಐಆರ್ ದಾಖಲಾದ ತಕ್ಷಣ ಪರವಾನಗಿ ರದ್ದು ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಾ ಇದೆ ಈಗ ಹೋಮ್ ಸ್ಟೇ ಅಸೋಸಿಯೇಷನ್. ಯಾಕಂತ ಹೇಳಿದ್ರೆ ಎಷ್ಟೋ ಬಾರಿ ಈ ರೀತಿಯಾದಂಥ ಕಂಪ್ಲೇಂಟ್ಸ್ಗಳು ದಾಖಲಾದಂಥ ಸಂದರ್ಭದಲ್ಲಿ ಎನ್ಕ್ವೈರಿಗಳು ನಡೆದಾಗ, ಇಂಟ್ರಾಗೇಷನ್ಸ್ಗಳು ನಡೆದಾಗ ಲಾಸ್ಟಲ್ಲಿ ಗೊತ್ತಾಗುತ್ತೆ ಅದು ಸುಳ್ಳು ಆರೋಪ ಅಂತ. ಆ ಥರದ್ದೇನಾದರೂ ಒಂದು ವೇಳೆ ಸುಳ್ಳು ಆರೋಪ ಇದ್ದರೆ ನಮ್ಮ ಹೋಮ್ ಸ್ಟೇನ ಲೈಸೆನ್ಸ್ನ ಯಾಕೆ ರದ್ದು ಮಾಡಿದ್ರಿ ಅನ್ನುವಂಥದ್ದು ಪ್ರಶ್ನೆ. ಆದರೆ ಇದು ಚಿಕ್ಕ ಪುಟ್ಟ ವಿಚಾರ ಅಲ್ಲ. ವಿದೇಶಿ ಮಹಿಳೆ ಹೋಮ್ ಸ್ಟೇಗೆ ಅಂತ ಬಂದಂಥ ಸಂದರ್ಭದಲ್ಲಿ ಆಕೆಗೆ ಮತ್ತು ಬರುವ ಔಷಧಿ ಕೊಟ್ಟು ಅತ್ಯಾಚಾರ ಮಾಡಲಾಗಿದೆ ಅನ್ನೋದು ಗಂಭೀರ ಆರೋಪ. ಒಂದು ಕಡೆ ಇದು ಇಡೀ ರಾಜ್ಯ ದೇಶವೇ ತಲೆ ತಗ್ಗಿಸುವಂಥ ಘಟನೆ ಆಗೋಗುತ್ತೆ ಒಂದು ವೇಳೆ ಈ ಆರೋಪ ಸಾಬೀತಾದಲ್ಲಿ. ಹಾಗಾಗಿ ಇದನ್ನು ಆಮೇಲೆ ನೋಡೋಣ ಅಂತ ಬಿಡೋಕ್ಕೂ ಆಗಲ್ಲ. ಹಾಗಾಗಿ ಲೈಸೆನ್ಸನ್ನು ಅಲ್ಲಿನ ಡಿ ಸಿ ರದ್ದು ಮಾಡಿದ್ರು. ಇದು ರದ್ದು ಮಾಡಿದ್ದು ಎಷ್ಟು ಸರಿ ಅಂತ ಈಗ ಅಸೋಸಿಯೇಷನ್ ಪ್ರಶ್ನೆ ಮಾಡ್ತಾ ಇದೆ. ಸಂತ್ರಸ್ತ ಮಹಿಳೆ ಆರೋಪದಂತೆ ಮಾಲೀಕರು ವೈಫೈ ಡಿಸ್ಕನೆಕ್ಷನ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರಕರಣವನ್ನು ಮುಚ್ಚಿಡೋದಕ್ಕೆ ಹೋಮ್ ಸ್ಟೇ ಮಾಲೀಕರು ಯಾವುದೇ ಪ್ರಯತ್ನ ಮಾಡಿಲ್ಲ. ಕೊಡಗು ಹೋಮ್ ಸ್ಟೇ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮೋಂತಿ ಗಣೇಶ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಸ್ಪೆಂಡ್ ಮಾಡಬಹುದು ಅಂತ ನಮ್ಮ ಒಂದು ಅನಿಸಿಕೆ. ಮತ್ತೆ ಇದು ಒಂದು ಎಚ್ಚರಿಕೆ ಗಂಟೆ, ಎಲ್ಲರಿಗೂ ಹೋಮ್ ಸ್ಟೇ ನಡೆಸೋರಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿದೆ. ನಾವು ಹೇಗೆ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್ ಅಂತ. ನಾವು ಯಾವ ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ನಾವು ಹೇಗೆ ನಿಮ್ಮ ಹತ್ರ ನಾನು ಜನರಿಗೆ ಹೇಳಲಿಕ್ಕೂ ಇಷ್ಟಪಡ್ತಾ ಇದ್ದೇನೆ. ನಾವು ತುಂಬಾ ಎಚ್ಚರಿಕೆ ವಹಿಸಬೇಕು. ಯಾವ ನಾವು ಎಂಪ್ಲಾಯ್ಮೆಂಟ್ ಕೊಡ್ತೇವೆ, ಹೌ ವಿಲ್ ಟೇಕ್ ಕೇರ್ ಆಫ್ ಇಟ್. ಹೋಮ್ ಸ್ಟೇ ಬಗ್ಗೆ ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೊಂಡು ನಾವು ಗೆಸ್ಟ್ನ ಟ್ರೀಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಒಂದ್ಸತಿ ಮನಮುಟ್ಟಿ ಅದನ್ನು ಯೋಚನೆ ಮಾಡಬೇಕು. ನಾವು ಬಿಸ್ನೆಸ್ ಮಾಡಿ ನಮ್ಮ ಮಕ್ಕಳಿಗೂ